ಲಕ್ಷ್ಮಿ, ನಾನು ಇಲ್ಲಿಗೆ ಬರ್ತೀನಿ ಅಂತ ನೀನು ಅಂದ್ಕೊಂಡಿರ್ಲಿಲ್ಲ ಅಲ್ಲ? ನನ್ನ ನೋಡಿ ಶಾಕ್ ಆಯ್ತಾ? ಮಾಡೋ ಕೆಲಸ ಇಲ್ಲದೆ ಕಂಡವ್ರ ಮನೇನ ಹಾಳು ಮಾಡಬೇಕು ಅಂತ ಯೋಚನೆ ಮಾಡೋ ನಿನ್ನಂತವಳ ನೋಡಿ ನಾನ್ಯಾಕೆ ಶಾಕ್ ಆಗಲಿ? ಮಕ್ಕಳು ಫೀಸ್ ಹೇಗೆ ಕಟ್ಟೋದು ಅಂತ ಒದ್ದಾಡ್ಕೊಂಡು ಬರ್ತಾ ಇದೆಯಾ? ಆದ್ರೂ ಯಾಕೆ ಈ ಒಣ ಜಂಬ? ಇದನ್ನ ಯಾರು ಒಣ ಜಂಬ ಅಂತ ಹೇಳಲ್ಲ, ಸ್ವಾಭಿಮಾನ ಅಂತ ಹೇಳ್ತಾರೆ. ಹೌದು, ನೀನ್ ಮಹಾನ್ ಸ್ವಾಭಿಮಾನಿ ಆಗಿರೋದಕ್ಕೆ ಫೀಸ್ ಕಟ್ಟಕ್ ಆಗದೆ ಅವ್ರ ಹತ್ರ ಚೀಮಾರಿ ಹಾಕ್ಸ್ಕೊಂಡ್ ಬಂದಿರೋದು. ಸಾಕು ಸುಮ್ನಾಗೆ. ಇಷ್ಟು ದಿನದಲ್ಲೇ ಫೀಸ್ ಕಟ್ಟಬೇಕು ಅಂತ ನಿನಗೆ ಟೈಮ್ ಕೊಟ್ಟಿರ್ಬೇಕಲ್ವಾ? ಕಟ್ಟಕ್ ಆಗತ್ತಾ? ಖಂಡಿತವಾಗ್ಲೂ ಆಗಲ್ಲ. ಇಷ್ಟು ದಿನ ನೀನ್ ಮೆರೆಯೋದಕ್ಕೆ ಕಾರಣ ಆಗಿದ್ದು ರಾಘವ್ ಮತ್ತೆ ಅವನ ಆಸ್ತಿ. ರಾಘವ್ ಇದ್ರೂ ಜೀವಂತ ಶವ ಆಗಿದ್ದಾನೆ. ಇನ್ನು ಆಸ್ತಿ ಬಿಡಿಗಾಸು ಇಲ್ಲ. ಅದೆರಡೂ ಇದ್ದೆ ಈ ಲಕ್ಷ್ಮಿ ಝೀರೋ. ನಿನ್ ಮಕ್ಳಿಗೆ ಫೀಸ್ ಕಟ್ಟೋದಿರ್ಲಿ, ಅವ್ರಿಗೆ ಒಂದು ತುತ್ತ ಅನ್ನ ಹಾಕೋಕ್ಕೂ ನಿನಗೆ ಗೊತ್ತಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಲಕ್ಷ್ಮಿ, ನಿನ್ನ ಜೀವನದಲ್ಲಿ ಇನ್ನೂ ತುಂಬಾ ಬದಲಾವಣೆಗಳಾಗುತ್ತೆ, ನೋಡ್ತಾ ಇರು. ಒಟ್ನಲ್ಲಿ ನೀನು ಬದುಕೋಕ್ಕೂ ಆಗದೆ ವಿಷ ಕುಡಿಯೋಕೆ ದುಡ್ಡು ಇಲ್ಲದೆ ಹೇಗಪ್ಪ ಸಾಯೋದು ಅಂತ ನರ್ಕ ಅನ್ಭವಿಸ್ತೀಯ. ಅದನ್ನ ನಾನು ನೋಡ್ತೀನಿ. ಹೋಗ್ಲಿ ಪಾಪ ಅಂತ ನಾನ್ ನಿನಗೆ ಇನ್ನೊಂದು ದಾರಿ ತೋರಿಸ್ತೀನಿ. ಅದ್ನಾದ್ರೂ ಮಾಡ್ತೀಯಾ? ಲಕ್ಷ್ಮಿ, ನೀನ್ ಮನಸ್ಸು ಮಾಡಿದ್ರೆ ಒಂದು ಪೈಸೆ ಇನ್ವೆಸ್ಟ್ಮೆಂಟ್ ಇಲ್ಲದೆ ದುಡ್ಡು ಮಾಡಬಹುದು. ಸಿಂಪಲ್. ನಾನು ಹೇಳ್ದ ಹಾಗೆ ಭಿಕ್ಷೆ ಬೇಡ. ಈಗ ನಿನ್ ಗಂಡ ಇರೋ ಪರಿಸ್ಥಿತಿಲಿ ಅವನನ್ನ ಹಿಡ್ಕೊಂಡು ನೀನ್ ಭಿಕ್ಷೆ ಬೇಡಿದ್ರೆ ಬರ ಕಲೆಕ್ಷನ್ ಆಗುತ್ತೆ ಲಕ್ಷ್ಮಿ. ನಿನ್ ಮಕ್ಳಿಗಾಗ್ಲೇ ಭಿಕ್ಷೆ ಬೇಡಿ ಅಭ್ಯಾಸನೂ ಇದೆ, ಒಳ್ಳೆ ದುಡ್ಡು ಮಾಡಬಹುದು. ಈಗ ನೀನು ಬೀದಿ ಲಕ್ಷ್ಮಿ ಆಗಿದ್ಯಾ, ಆಮೇಲೆ ಮಹಾಲಕ್ಷ್ಮಿ ಆಗಬಹುದು. ಜನರು ಮುಂದೆ ಭಿಕ್ಷೆ ಬಿಡಕ್ಕೆ ಅವಮಾನ ಆಗುತ್ತೆ ಅನ್ನೋದಾದ್ರೆ ನಿನ್ಗೆ ಇನ್ನೂ ಒಂದು ಅವಕಾಶ ಕೊಡ್ತೀನಿ. ನಾನು ಮುಂದೆ ನಿಂತು ಸೆರಗೊಡ್ಡಿ ಬೇಡ್ಕೊ. ನೀನ್ ಎಷ್ಟು ದುಡ್ಡು ಕೇಳ್ತೀಯೋ ಅಷ್ಟು ಭಿಕ್ಷೆ ಹಾಕ್ತೀನಿ. ಕಬೋರ್ಡ್ ತೆಗ್ದಿದೆ, ದುಡ್ಡೆಲ್ಲ ಚಲ್ಲಾಪಿಲಿ ಆಗಿದ್ದಾವೆ. $3,000 ದುಡ್ಡು ಕಡಿಮೆ ಆಗಿದೆ. ದುಡ್ಡು ಇಲ್ಲ, ದುಡ್ಡು ಯಾರು ತಗೊಂಡಿರ್ಬೋದು? ದುಡ್ಡೆಲ್ಲ ಇದೆಲ್ಲ ಮುದುಕಿ ಕಿತಾಪತಿ. ದುಡ್ಡು ಕದಿಯುವಷ್ಟು ಧೈರ್ಯ ಬಂದ್ಬಿಡ್ತಾ ಅವಳಿಗೆ. ಮಾಡ್ತೀನಿ. ಹೇಗೋ ದೇವ್ರ ದಯೆ ಈ ದುಡ್ಡು ಸಿಕ್ತು. ಅವರು ತುಂಬಾ ಒಳ್ಳೆಯವ್ರಮ್ಮ. ನನ್ನ ಮನೆ ಕರ್ಕೊಂಡು ಹೋಗಿ ಜ್ಯೂಸ್ ಕೊಟ್ರು. ಬೇಕಾದ್ರೆ 10,000 ರೂಪಾಯಿ ತಗೊಂಡು ಹೋಗು ಅಂತ ಹೇಳಿದ್ರು. ನಾನೇ ನನಗೆ 3,000 ರೂಪಾಯಿ ಸಾಕು ಅಂತ ಇಸ್ಕೊಂಬಂದೆ. ಒಳ್ಳೆ ಕೆಲಸ ಮಾಡಿದ್ಯಮ್ಮ. ಕವಿತಾ ಅವರೇ, ಕಳ್ಳರ ಹಿಡಿಯಕ್ಕೆ ಹೋದಾಗ ನಿಮ್ಗೇನು ತೊಂದರೆ ಆಗಿಲ್ಲ ತಾನೆ? ನನ್ಗೇನು ಆಗಿಲ್ಲ ರೀ. ಓನರಮ್ಮ ದುಡ್ಡು ಕೊಡಕ್ಕಾಗಲ್ಲ ಅಂತ ಹೇಳ್ದಾಗಿಂದ ಏನು ಮಾಡೋದು ಅಂತ ದೊಡ್ಡ ಚಿಂತೆ ಆಗ್ಬಿಟ್ಟಿತ್ತಮ್ಮ. ಸದ್ಯ ಆ ದೇವ್ರು ಒಂದು ದಾರಿ ತೋರಿಸ್ತಾ. ನೋಡಿದ್ರ ಅತ್ತೆಮ್ಮ, ದೇವ್ರಿಲ್ಲ ಅಂತಿದ್ರಲ್ಲ, ಹೇಗೋ ಆ ಸಾಯಿನಾಥ ನಮ್ಮ ಪಾಲ್ಗಿದ್ದಾನೆ ಅಂತ ನಿರೂಪಿಸ್ಬಿಟ್ಟ.
ಈಗ ಹಳೆ ಪಾತ್ರೆ ಸಾಮಾನು ತಗೊಂಡು ವ್ಯಾಪಾರನ ಶುರು ಮಾಡೋಣ. ವ್ಯಾಪಾರ ಚೆನ್ನಾಗಾದ್ಮೇಲೆ ಹೊಸ ಪಾತ್ರೆಗಳನ್ನ ಕೊಂಡ್ಕೊಳ್ಳೋಣ. ನಮ್ ಕೈಗೆ ದುಡ್ಡು ಸಿಕ್ಕಿದೆ, ನಾವ್ ವ್ಯಾಪಾರ ಶುರು ಮಾಡ್ತಾ ಇದೀವಿ ಅಂತ ನೆನ್ಸ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಈ ದುಡ್ಡು ಎಲ್ಲಿಂದ ಬಂತು? ಈ ದುಡ್ಡು ನನ್ನ ಮಗಳು ತಂದ್ಕೊಟ್ಲು. ಯಾಕಮ್ಮ, ಏನಾದ್ರೂ ಕೆಲಸ ಇತ್ತಾ? ಕರೆದಿದ್ರೆ ನಾನೇ ಬರ್ತಿದ್ನಲ್ಲ. ಸಾಕೆ ನಿನ್ ನಾಟಕ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದೀಯಾ? ಏನೋ ಆಯ್ತಾ? ಅಮ್ಮ, ನೀವೇನ್ ಹೇಳ್ತಿದ್ದೀರೋ ಅರ್ಥ ಆಗ್ತಾ ಇಲ್ಲ. ನಾನ್ ಕೇಳೋ ಪ್ರಶ್ನೆಗೆ ಮೊದಲು ಉತ್ತರ ಕೊಡಿ, ಆಮೇಲೆ ಎಲ್ಲ ಅರ್ಥ ಆಗುತ್ತೆ. ಏನೋ ಆಯ್ತಾ? ಅಮ್ಮ, ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಈ ದುಡ್ಡು ಎಲ್ಲಿಂದ ಬಂತು ಅಂತ ಹೇಳಿದ್ರೆ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಇದನ್ನ ಒಬ್ರ ಹತ್ರ ತಗೊಂಡ್ ಬಂದೆ. ಯಾಕಮ್ಮ? ಯಾರು? ನಿಮ್ಮ ಅಮ್ಮನ ಹತ್ರನಾ? ಇಲ್ಲಮ್ಮ, ಒಬ್ರು ಹೆಂಗಸು ನಂಗೆ ದಾರಿಲಿ ಸಿಕ್ಕಿದ್ರು, ಅವ್ರು ನನಗೆ ಕೊಟ್ರು. ದಾರಿಯಲ್ಲಿ ಹೋಗ್ತಿರೋ ಹೆಂಗಸಿಗೆ ನೀನು 3,000 ಬೇಕಿತ್ತು ಅಂತ ಕನಸು ಬಿದ್ದಿತ್ತಾ? ಅದಕ್ಕೆ ಅವಳು ಕೊಟ್ಟು ಹೋದ್ಲಾ? ಅಥವಾ ನೀನ್ ಹೋಗಿ ಬೀದಿಲ್ ಭಿಕ್ಷೆ ಬೇಡ್ತಾ ಇರೋದು ನೋಡಿ ಕೊಟ್ಟು ಹೋದ್ಲಾ? ಇಲ್ಲಮ್ಮ, ನನ್ ದಾರಿಲಿ ಬರ್ತಿರ್ಬೇಕಾದ್ರೆ ಏನಾಯ್ತು ಅಂದ್ರೆ, ಮಾಡಿದ ಸಹಾಯಕ್ಕೆ ಅವ್ರು ಹಾಗೆ ಕೊಡಕ್ ಬಂದ್ರು. ನಾನ್ ಸಾಲ ಅಂತ ತಗೊಂಬಂದೆ, ಅದೇ ದುಡ್ಡಮ್ಮ ಇದು. ಕತೆನಾ ತುಂಬಾ ಚೆನ್ನಾಗಿ ಹೇಳ್ತೀಯ. ಇಲ್ಲಮ್ಮ, ನಾನು ಹೇಳ್ತಿರೋದೆಲ್ಲ ನಿಜ, ನನ್ನ ನಂಬಿ. ಇಷ್ಟಕ್ಕೂ ನಾನ್ಯಾಕೆ ನಿಮ್ ಹತ್ರ ಕತೆ ಕಟ್ಬೇಕು? ಏಯ್, ನಾಟಕ ಆಡ್ಬೇಡ, ಸುಮ್ನೆ ನಿತ್ಕೊಳೆ. ನಿಮ್ಮಮ್ಮ ದುಡ್ಡು ಕೇಳಿದಾಗ ನಾನು ಕೊಡ್ಲಿಲ್ಲ ಅಂತ ಕದ್ದುಕೊಂಡು ಬಂದಿದ್ದಾಳೆ. ದುಡ್ಡು ಸಮೇತ ಸಿಕ್ಬಿದ್ದೀರಾ ಅಂತ ಕತೆ ಕಟ್ತಿದ್ದೀರಾ? ಅಮ್ಮ, ನಾನು ಕಳ್ತನ ಮಾಡಿಲ್ಲ ಅಮ್ಮ. ಹಸ್ಕೊಂಡ್ ಸತ್ರು ನಾನು ಕಳ್ತನ ಮಾಡೋಳಲ್ಲಮ್ಮ. ಆಗಿದ್ದಾಗೋಯ್ತು ಲಕ್ಷ್ಮಿ, ಪದೇ ಪದೇ ಅದನ್ನೇ ಯೋಚನೆ ಮಾಡ್ತಿದ್ರೆ ಹೇಗೆ? ಎಲ್ಲದಕ್ಕೂ ಟೈಮ್ ಅನ್ನೋದು ಬರ್ಬೇಕು, ಆಗ ತಾನಾಗೆ ಎಲ್ಲ ಸರಿ ಹೋಗುತ್ತೆ. ಏನ್ ಸರಿ ಹೋಗುತ್ತೆ ಡಾಕ್ಟರ್? ಇವತ್ತು ನನ್ನ ಗಂಡ ಮಕ್ಕಳು ಇರೋ ಪರಿಸ್ಥಿತಿನ ನನ್ನಿಂದ ನೋಡಕ್ಕಾಗ್ತಿಲ್ಲ. ಎಲ್ರಿಗೂ ಧೈರ್ಯ ಹೇಳ್ತಿದ್ ನೀವೇ ಈ ರೀತಿ ಮಾತಾಡಿದ್ರೆ ಹೇಗೆ ಲಕ್ಷ್ಮಿ? ನೀವು ಮಾತಿಗೆಲ್ಲ ಬಗ್ಗವ್ರಲ್ಲ. ಇಲ್ಲೇ ನಿಂತಿದ್ರೆ ಪೊಲೀಸ್ನವ್ರನ್ನ ಕರೆಸಿ ಒಳಗೆ ಹಾಕಿಸ್ಬೇಕಾಗತ್ತೆ.